ಸ್ನೇಹಿತರೆ ನಮಸ್ತೆ. ನೋಡಿ, ಈ ದಿನ ಆಧಾರ್ ಕಾರ್ಡು ಮತ್ತೆ ಅವರು ಸೈನಲ್ಲಿ ಹಾಕಿಸ್ಕೊಂಡು ಒಬ್ಬರನ್ನ ಕಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಮೊನ್ನೆ ಕಾಲಿಗೆ ಹುಳ ಬಿದ್ದಿತ್ತು ನೋಡಿ. ಈ ಕಾಲು ಸ್ವಲ್ಪ ಜಾಸ್ತಿ ವಾಸಿ ಆಗಿದೆ, ಇನ್ನೊಂದು ಸ್ವಲ್ಪ ವಾಸಿ ಆಗ್ಬೇಕು. ನೋಡಿ, ಜಗದೀಶ್ ಅಂತ ಅವ್ರ ಅಣ್ಣನವರು ಬಂದಿದ್ದಾರೆ, ಗಿರೀಶ್ ಅಂತ. ನಾನು ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ತಮ್ಮವ್ರನ್ನ ನಿಮ್ ಜೊತೆ ಸೇರಿಸ್ತಾ ಇದೀನಿ, ಏನ್ ಅನಿಸ್ತಿದ್ದೆ? ತುಂಬಾ ಖುಷಿ ಆಯ್ತಲ್ಲ. ತುಂಬಾ ಖುಷಿ ಆಯ್ತು. ಅಳಕೇನು ಹೋಗ್ಬೇಡಿ, ಇನ್ನ ನಿಮ್ ತಮ್ಮವ್ರು ಸಿಕ್ಕಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ಜಗದೀಶು ಅವ್ರು ಹೇಳ್ದಂಗೆ ಕೇಳ್ಬೇಕು, ಕೇಳು. ಸರಿನಾ? ಕೇಳಿಸ್ತಾ? ಎಲ್ಲೂ ಆಚೆ ಕಡೆ ಹೋಗಿ ಅಂಗಡಿ ಅಂತ ಹಿಂಗ್ ಹೋಗಿ ಭಿಕ್ಷೆ ಬೇಡೋದು ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಅವ್ರು ಹೇಳಿದ್ರು ನನಗೆ ಈ ತರ ಮಾಡ್ತಾರೆ ಅಣ್ಣ. ನೋಡಿ, ಹೇಳ್ದೆ ಕೇಳಿದೆ, ನಮಗ್ ಗೊತ್ತಿಲ್ಲದೆ ಬಂದ್ಬಿಟ್ಟವ್ರೆ. ಸ್ನೇಹಿತರೆ, ನಮ್ಮ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ಒಂದು ಮನೇನ ಫ್ಯಾಮಿಲಿನ ಒಂದು ಮಾಡ್ತಾ ಇದೀನಿ. ಎಲ್ಲರೂ ಪ್ರತಿಯೊಬ್ರು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಅಣ್ಣ, ಈ ಸೇವೆ ಮಾಡಿದ್ದಕ್ಕೆ ಏನ್ ಅನಿಸ್ತಾ ಇದೆ ಅಣ್ಣ? ಯಾರೋ ಒಬ್ಬ ಗೊತ್ತಿಲ್ಲದ ವ್ಯಕ್ತಿನ ಕರ್ಕೊಂಡ್ ಬಂದಿರ್ತಾರೆ, ಸೇವೆ ತುಂಬಾ ಖುಷಿ ಆಯ್ತಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ತುಂಬಾ ಥ್ಯಾಂಕ್ ಯು ಅಣ್ಣ. ಯಾಕೆ ಅಂದ್ರೆ ಇವಾಗ ಕಾನೂನು ಭಯಕ್ಕೆ. ಹೌದೌದು, ಸತ್ಯ. ಕಾನೂನ್ಗಿನ್ನ ಮಾಡಿದ್ದು ಖುಷಿ ಆಯ್ತು. ಹೌದಾ? ಯಾಕಂದ್ರೆ ಎಲ್ಲೋ ಬಿದ್ದಿರೋಂತ ವ್ಯಕ್ತಿನ ಕರ್ಕೊಂಡ್ ಬಂದಿನ ಊಟ ತಿಂಡಿ, ಅದು ನನಗೆ ಖುಷಿ ಆಯ್ತು. ಕಟಿಂಗು, ಶೇವಿಂಗ್. ಅಣ್ಣ, ಗಂಡ ಹೆಂಡತಿ ಇಬ್ರೇ ಅಣ್ಣ ಮಾಡ್ತಾ ಇರೋದು. ಅಣ್ಣ ತಮ್ಮದಿರು ಯಾರೋ ವಿಡಿಯೋ ನೋಡಿದವರು ಒಂದಿನ 2 ದಿನ ಸಪೋರ್ಟ್ ಮಾಡ್ತಾರೆ. ಕೆಲವರು ಅಣ್ಣ ತಮ್ಮದಿರು, ಇನ್ ಕೆಲವರು ಇದ್ದಾರೆ ಬ್ಯಾಡ್ ಕಮೆಂಟ್ ಹಾಕೋರು. ಆ ಥರ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ನಾನು ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕೆಲವರು ತಾಯಿ ಅಂತೀರಾ, ನಿಮಗೂ ತಾಯಿ ಇರುತ್ತೆ, ನಮಗೂ ತಾಯಿ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಆ ಥರ ಬ್ಯಾಡ್ ಕಮೆಂಟ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಆ ಮಗ ಈ ಮಗ ಅಂತ ಕಮೆಂಟಲ್ಲಿ ಹಾಕ್ತಾರಣ್ಣ, ಒಳ್ಳೆ ದುಡ್ಡು ಮಾಡೋಕ್ಕೆ ಮಾಡಿದ್ದೆ ಅಂತ. ಬಿಲ್ಡಿಂಗ್ ಬಾಡಿಗೆ ಸ್ವಾಮಿ, ಬಾಡಿಗೆ ಕಟ್ಟಕ್ಕೆ ಪರದಾಡ್ತಾ ಇದ್ದೀನಿ. ಆಟೋ ಓಡ್ಸಕ್ಕೆ ಹೋಗ್ಲಿಲ್ಲ ಅಂದರೆ ನನ್ನ ಜೀವನ ಇಲ್ಲ. ನನ್ನ ಹೆಂಡತಿ ಇಲ್ಲಿ ಅಡುಗೆ ಮಾಡಲಿಲ್ಲ ಅಂದರೆ 48 ಜನನೂ ಉಪವಾಸ ಅಣ್ಣ. ನನ್ನ ಹೆಂಡತಿ ಅಡುಗೆ ಮಾಡಲಿಲ್ಲ ಅಂದರೆ 48 ಜನನೂ ಉಪವಾಸ. ಅದು ನನಗೆ, ನನ್ನ ಹೆಂಡತಿಗೆ ಮಾತ್ರ ಗೊತ್ತು. ಇಲ್ಲಿ ಉಪವಾಸ ಯಾರು ಇರ್ತಾರೆ, ಉಪವಾಸ ಇರಲ್ಲ ಅಂತ. ಅಣ್ಣ, ಊಟ ಕೊಟ್ರೆ ಅಲ್ವೇ ಅಣ್ಣ? ಅಡುಗೆ ಮಾಡಿದ್ರೆ ಸುಮ್ಮನೆ ಬಂದ್ಬಿಡ್ತಾರಣ್ಣ. ಅಕ್ಕಿ ಬೇಳೆ ಖಾರ ಹಾಕ್ಬೇಕಂದ್ರೆ, ಉಪ್ಪು ಹಾಕ್ಬೇಕಂದ್ರೆ ಒಂದು ಬೆಂಕಿ ಪಟ್ಟಣ ಇಲ್ಲೇ ಅಡುಗೆ ಮಾಡೋಕ್ಕಾಗಲ್ಲ ಈಗ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಈ ದಿನ ಒಂದು ಮಾಡ್ತಾ ಇದ್ದೀನಿ. ನಮಸ್ಕಾರ.